ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೀನಿ ಜಾಕ್ ಬಟನ್ ವಾಲ್ ಮಾಡಲ್ ಬಂದು ನೋಡ್ಬೋದು. ಜಾಕು JK T1790GS1D. ಓಕೆನಾ. ಇದರಲ್ಲಿ ಸ್ಪೀಡ್ ಲಾಕ್, ಸ್ಪೀಡ್ ಅನ್ಲಾಕ್ ಯಾವ ಥರ ಮಾಡೋದು ಅಂತ ಈ ವಿಡಿಯೋ ಮೆಕ್ಯಾನಿಕ್ ಮಾತ್ರ ತುಂಬ ಯೂಸ್ಫುಲ್ ಆಗುತ್ತೆ. ನನಗೆ ಹೊಸಬ್ರೆ ನೋಡ್ತಾರೆ, ಬೇಗ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳು ನಾನು ನಿಮಗೋಸ್ಕರ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಕಲಿಯೋರು ಮಾತ್ರ ತುಂಬ ಯೂಸ್ಫುಲ್ ಆಗುತ್ತೆ. ಅದಲ್ಲದಂಗೆ ಕನ್ನಡದಲ್ಲಿ ಕ್ಲಿಯರಾಗಿ ಅರ್ಥ ಆಗೋ ಥರ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡ್ಬೋದು, ಈಗ ನಾನು ಡಿಸ್ಪ್ಲೇಲಿ 4200 ಇಟ್ಟಿದ್ದೀನಿ ಸ್ಪೀಡು. ಓಕೆ, ಟಾಪ್ ಸ್ಪೀಡು 4200 ಇಟ್ಟಿದ್ದೀನಿ. ಹಂಗಾದರೂ ಕೂಡ ಮಿಷಿನು ತುಂಬ ಸ್ಲೋಗೆ ರನ್ ಆಗುತ್ತೆ. ನೋಡ್ಬೋದು, ಈಗ ನೋಡಿದ್ರಲ್ಲ, ತುಂಬ ಸ್ಲೋಗೆ ರನ್ ಆಗುತ್ತೆ. ಇದು ಇವಾಗ ನಿಮಗೆ ಸ್ಪೀಡ್ ಲಾಕ್ ಆಗಿದೆ. ಸ್ಪೀಡ್ ಅನ್ಲಾಕ್ ಯಾವ ಥರ ಮಾಡೋದು ಅಂತ. ಓಕೆ, ಫಸ್ಟ್ ಮಾಡಬೇಕಾಗಿರೋ ಕೆಲಸ, ನಾವು ರೆಡಿ ಕೀನ ಪ್ರೆಸ್ ಮಾಡಿ ರೆಡಿ ಆಫ್ ಮಾಡಿ. ಈ ಥರ ಲೈಟ್ ಬಿಂಕ್ ಆಗುತ್ತೆ. ಅದಾದಮೇಲೆ ಸರ್ಚಿಂಗ್ ಸಿಂಬಲ್ ಕಾಣ್ತಾ ಇದೆ ಈ ಕಡೆ ಮೂಲೆ, ಇದನ್ನು ಪ್ರೆಸ್ ಮಾಡಿ. ಅದಾದಮೇಲೆ ನಿಮಗೆ ಟಾಪಲ್ಲಿ ಒಂದು ಮಿಷಿನ್ ಸಿಂಬಲ್ ತೋರಿಸಿರುತ್ತೆ, ಒಂದು ಮಿಷಿನಲ್ಲಿ ಸೆಟ್ಟಿಂಗ್ ಸಿಂಬಲ್ ತೋರಿಸ್ತಾ ಇರುತ್ತೆ. ಸೆಟ್ಟಿಂಗ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ, ನಿಮಗೆ ಕೆ ಪ್ರೋಗ್ರಾಮ್ ಓಪನ್ ಆಗುತ್ತೆ. ಕೆ ಪ್ರೋಗ್ರಾಮಲ್ಲಿ ನೀವು ನೋಡ್ಬೋದು K07 ಸ್ಟಾರ್ಟ್ ಮ್ಯಾಕ್ಸಿಮಮ್ ಸ್ಪೀಡ್ ಸೆಟ್ಟಿಂಗ್ ಅಂತ ಬಂದ್ಬಿಡ್ತಾ ಇರಲಿಲ್ಲ ನಿಮಗೆ. ಓಕೆ, K7 ಮೇಲೆ ಕ್ಲಿಕ್ ಮಾಡಿ. ಇಲ್ಲೆಲ್ಲೂ ಸೈಡಲ್ಲೂ ಕೂಡ ನಿಮಗೆ ಟಚ್ ಯಾವುದೇ ಕಾರಣಕ್ಕೂ ವರ್ಕ್ ಆಗೋಲ್ಲ, ಸೈಡಲ್ಲೇ ವರ್ಕ್ ಆಗೋದು. ಓಕೆ, K7 ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ, ನಿಮಗೆ ಓಪನ್ ಆಗುತ್ತೆ. ಇವಾಗ ನಿಮಗೆ ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ ಹಾಕಿದ್ರೆ ನಿಮಗೆ ಲಾಕ್ಗೆ ಓಪನ್ ಆಗೋದು, ಇಲ್ಲಾಂದರೆ ಓಪನ್ ಆಗೋಲ್ಲ. ಇವಾಗ ಪಾಸ್ವರ್ಡ್ ಕ್ಲಿಯರಾಗಿ ನೋಡ್ಕೊಳ್ಳಿ. ಫಸ್ಟು D ಹಾಕಿ, AHAOSEW ಹಾಕಿದ್ಮೇಲೆ ಲಾಸ್ಟ್ ಎಂಟರ್ ಬಟನ್ ಇದು ಎಂಟರ್ ಮಾಡಿ. ನಿಮಗೆ ಸ್ಪೀಡ್ ಪ್ರೋಗ್ರಾಮ್ದು ಡಿಸ್ಪ್ಲೇ ಓಪನ್ ಆಗುತ್ತೆ. ಇದರಲ್ಲಿ ನಾವು ನೋಡ್ಬೋದು 2000 ಇಟ್ಟಿದ್ದೀನಿ ಸ್ಪೀಡು. ಅದಕ್ಕೆ ನಾವು ಎಷ್ಟೇ ಮೇನ್ ಡಿಸ್ಪ್ಲೇಲಿ ನಮಗೆ 4200 ಇಟ್ಟರೂ ಕೂಡ ರನ್ ಆಗ್ತಿಲ್ಲ. ಅಂದರೆ ಇದರಲ್ಲಿ 2000ಕ್ಕೆ ಲಾಕ್ ಆಗಿದೆ. ಓಕೆನಾ. ಇವಾಗ ನಾನು ಇದನ್ನು ಜಾಸ್ತಿ ಮಾಡ್ತೀನಿ, 3300 ಇಟ್ಕೊಳ್ತೀನಿ. ನೀವು ಏನೋ ಲಾಕ್ ಮಾಡಬೇಕು ಅಂದರೆ ಕಮ್ಮಿ ಇಟ್ಕೊಳ್ಳಿ, ಅನ್ಲಾಕ್ಬೇಕು ಅಂದರೆ ಜಾಸ್ತಿ ಇಟ್ಕೊಳ್ಳಿ. ಓಕೆ, ನಾನು 3300 ಇಟ್ಟಿದ್ದೀನಿ. 300 ಇಟ್ಟು ಕೆಳಗಡೆ ಬಟನ್ ಎಂಟರ್. ಓಕೆ, ಎಂಟರ್ ಮಾಡಿ. ಇವಾಗ ಲಾಕ್ ಆಯಿತು. ಇವಾಗ ತಿರ್ಗಾ ಸರ್ಚಿಂಗ್ ಬಟನ್ ಪ್ರೆಸ್ ಮಾಡಿ, ಇನ್ನೊಂದು ಟೈಮ್, ಆಮೇಲೆ ರೆಡಿ ಕೀ. ಇವಾಗ ರನ್ ಮಾಡೋಣ. ನೋಡೋದು ಈಗ ಓಕೆನಾ. ನಾನು ಹೇಳ್ಕೊಟ್ಟಿರೋ ಮಾಹಿತಿ ಇಷ್ಟ ಆಗಿದರೆ ಲೈಕ್ ಮಾಡಿ. ಇನ್ನೊಂದು, ಮೆಕ್ಯಾನಿಕ್ ಮಾತ್ರ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ. ಹಂಗೆ ನಿಮ್ಮ ಫ್ರೆಂಡ್ಸ್ ಯಾರು ಇದ್ದರೆ ಶೇರ್ ಮಾಡಿ ಈ ವಿಡಿಯೋನ. ಓಕೆ, ಇವತ್ತಿನ ವಿಡಿಯೋದಲ್ಲಿ ಜಾಕ್ ಬಟನ್ ವಾಲ್, ಅದರಲ್ಲಿ ಸ್ಪೀಡ್ ಲಾಕು ಮತ್ತು ಸ್ಪೀಡು ಅನ್ಲಾಕು ಯಾವ ಥರ ಮಾಡೋದು ಅಂತ. ಓಕೆ.